ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲ ವೀಕ್ಷಕರೇ? ಜುಲೈ ತಿಂಗಳು ಮೀನರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸರಳವಾಗಿ ಸೂಕ್ತವಾಗಿ ನಮ್ಮ ಚಾನಲ್ನ ಮುಖಾಂತರ ಪರಿಹಾರವನ್ನು ಪಡ್ಕೋಬಹುದು. ಅದರ ಜೊತೆಗೆ ಡಾಕ್ಟರ್ ಸುರೇಶ್ ಗುರೂಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ನೇರವಾಗಾದರೂ ಭೇಟಿ ಮಾಡಿ ಅಥವಾ ಫೋನಿನ ಮುಖಾಂತರವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನೋಡಿ, ಮೀನರಾಶಿ ಅಂತ ಹೇಳಿದ್ರೇ ದಯೆ, ಪ್ರೀತಿ, ಪ್ರಾಮಾಣಿಕತೆ, ಸಹಾನುಭೂತಿಯನ್ನು ಉಳ್ಳಂಥವರು ಮೀನರಾಶಿಯವರು. ಬಹಳ ವಿನಯಶೀಲರು, ಸದಾ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನುವಂತಹ ಗುಣವುಳ್ಳವಂಥವರು, ಮಾನವೀಯತೆಯವರು, ಸರಳ ಮತ್ತು ಶಾಂತ ಸ್ವಭಾವದವರು. ಎಷ್ಟೇ ಇದ್ದರೂ ಕೂಡ ನಾನು ಸರಳವಾಗಿ ಜೀವನ ನಡೆಸ್ತೀನಿ ಅನ್ನುವಂಥವರು ಮೀನರಾಶಿಯವರು. ಸುತ್ತಮುತ್ತಲೂ ಸುರಕ್ಷತೆ, ತಾನೂ ಕೂಡ ಸುರಕ್ಷತೆ ಮಾಡ್ಕೋತೀರಾ, ನಿಮ್ಮ ಸುತ್ತಮುತ್ತ ಇರುವಂಥವರನ್ನು ಕೂಡ ಮೀನರಾಶಿಯವರು ಸುರಕ್ಷತೆ ಮಾಡೋದಕ್ಕೆ ಬಯಸ್ತೀರಾ. ಖಂಡಿತ ಅಂಥ ಮೀನರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ? ಮಿಶ್ರ ಫಲಿತಾಂಶನ ಅಥವಾ ಬಹಳ ಒಳ್ಳೆಯದಾಗತ್ತಾ? ಹೇಗೆ ನೋಡ್ತಾ ಹೋಗೋಣ. ನೋಡಿ, ಜುಲೈ 2025 ಮೀನರಾಶಿಯವರಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುವಂತಹ ತಿಂಗಳು. ವೃತ್ತಿಸ್ಥಾನದ ಅಧಿಪತಿ 4ನೇ ಮನೆಯಲ್ಲಿ ಸಮಸ್ಥಾನದಲ್ಲಿರ್ತಾನೆ. ತನ್ನದೇ ಆದ ನಕ್ಷತ್ರ. ವೃತ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಗುರು ಸಂಪೂರ್ಣವಾಗಿ ಯಶಸ್ವಿ. ಗುರುವಿನ ಸಂಪೂರ್ಣ ಬಲ ಇದೆ. ಮೀನರಾಶಿಯವರಿಗೆ ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಸಂದರ್ಭವೇ ಎದುರಾಗೋದಿಲ್ಲ. ಸಾಕಷ್ಟು ಅನುಕೂಲಕರವಾದಂತಹ ಫಲಿತಾಂಶವನ್ನು ನೋಡ್ತೀರಾ ಮೀನರಾಶಿಯವರು ಜುಲೈ ತಿಂಗಳು. ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಫಲಿತಾಂಶಗಳು ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು, ವ್ಯಾಪಾರದಲ್ಲಿ ಏರಿಳಿತಗಳಾಗಬಹುದು. ಆದರೂ ಕೂಡ ಕಂಪ್ಲೀಟಾಗಿ ನಿಮಗೆ ನಷ್ಟ ಆಗುತ್ತೆ ಅಥವಾ ಸಂಪೂರ್ಣವಾಗಿ ನೀವು ಲಾಭ ಪಡಿತೀರಾ ಅಂತ ಹೇಳೋದಕ್ಕಾಗಲ್ಲ. ಈ ಮೀನರಾಶಿಯವರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಿರ್ತೀರಲ್ಲ, ಅಂಥವರು ಬಹಳ ಹುಷಾರಾಗಿ ವ್ಯಾಪಾರ ವ್ಯವಹಾರ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಜುಲೈ 2025 ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಫಲಿತಾಂಶ. ಗಣಿತವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ತಪ್ಪುಗಳಾಗತ್ತೆ. ಹಾಗಾಗಿ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ನೋಡಿ, ಒಳ್ಳೆ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ನಿಮಗಿಂತ ಹೆಚ್ಚಿನದಾಗಿ ಗೊತ್ತಿರೋರ ಹತ್ರ ನೀವು ಕೇಳಿ ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ಈ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಾ ಇದ್ದಂಥವರು, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರಿಗೂ ಕೂಡ ಒಳ್ಳೆಯ ರೀತಿಯ ಫಲಿತಾಂಶ ಇದೆ ಜುಲೈ ತಿಂಗಳು ಮೀನರಾಶಿಯವರಿಗೆ. ಕುಟುಂಬ ಜೀವನಕ್ಕೆ ನೋಡೋದಾದರೆ 2025 ಜುಲೈ ತಿಂಗಳು ಒಳ್ಳೆಯ ಮಟ್ಟದ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಾ. ಒಂದಷ್ಟು ದಿನಗಳಿಂದ ಒಂದಷ್ಟು ಅಂತರ್ಯುದ್ಧಗಳು, ಅಂದರೆ ಮನಸ್ಸಿನ ಒಳಗಡೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಕಂಡ್ರೆ ಬೇರೆಯವ್ರಿಗೆ ಆಗ್ತಾ ಇರೋದಿಲ್ಲ, ಅಥವಾ ನೀವು ಯಾರನ್ನೋ ಒಬ್ಬರನ್ನ ದ್ವೇಷ ಮಾಡ್ತಾ ಇರ್ತೀರಾ, ಅದೆಲ್ಲವೂ ಕೂಡ ಕೊನೆಯಾಗುವಂತಹ ಸಮಯ ಬಹಳಷ್ಟು ಹತ್ತಿರ ಇದೆ ಮೀನರಾಶಿಯವರಿಗೆ. ಹಾಗಾಗಿ ಆ ದ್ವೇಷ ಬಿಡಿ. ಯಾರೋ ನಿಮ್ಮ ಬಗ್ಗೆ ಏನೋ ಮಾತನಾಡಿದ್ರು, ಯಾರೋ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ನೀವೇ ಹೋಗಿ ಮಾತನಾಡಿಸಿ. ಅದರಿಂದ ನೀವು ಖಂಡಿತವಾಗ್ಲೂ ಸಣ್ಣವರಂತೂ ಆಗಲ್ಲ, ದೊಡ್ಡವರು ಖಂಡಿತವಾಗ್ಲೂ ಕೂಡ ಆಗ್ತೀರಾ. ಇನ್ನು ಮದುವೆಗೆ ಪ್ರಯತ್ನ ಮಾಡ್ತಾ ಇರುವಂತಹ ಅವಿವಾಹಿತರಿಗೆ ಖಂಡಿತ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಇನ್ನೇನು ಮದುವೆ ಫಿಕ್ಸ್ ಆಯಿತು ಅನ್ನುವಂಥ ಹಂತಕ್ಕೆ ಹೋಗಬೇಕಾದ್ರೆ ಮುರಿದು ಬಿದ್ದಿರಿದೆ ಒಂದಷ್ಟು ಮೀನರಾಶಿಯವರಿಗೆ. ಸೊ ಅದಿನ್ನು ಮುಂದೆ ಆ ರೀತಿ ಆಗಲ್ಲ. ಒಂದಷ್ಟು ಸರಳವಾಗಿ ಸೂಕ್ತವಾಗಿ ಈ ರೀತಿ ಯಾರಿಗೆಲ್ಲ ಆಗಿದೆ ಅವರು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಏನು ಮಾಡಬೇಕು, ಯಾಕೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಯಾಕೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದಾರೆ, ಯಾಕೆ ನನ್ನ ಮಗು ಓದ್ತಾ ಇಲ್ಲ, ಅದರ ಜೊತೆಗೆ ಯಾಕೆ ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಸಾಕಷ್ಟು ಜಗಳಗಳಾಗ್ತಾ ಇದೆ. ಸೊ ಈ ರೀತಿಯ ಸಮಸ್ಯೆಗಳು ಯಾರಿದೆ ಅವರು 100% ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬಹುದು. ಇನ್ನು ಲಾಭದ ಮನೆಯ ಅಧಿಪತಿ ಶನಿ ಸ್ಥಾನ ಒಂದು ರೀತಿಯಲ್ಲಿ ಉತ್ತಮ ಆಗಿದೆ. ಆರೋಗ್ಯದ ವಿಚಾರಕ್ಕೆ ನೋಡೋದಾದರೆ ಮಿಶ್ರ ರೀತಿಯ ಫಲಿತಾಂಶ. ಆರೋಗ್ಯ ಚೆನ್ನಾಗಿದೆ ಅಂತಲೂ ಹೇಳೋದಕ್ಕಾಗಲ್ಲ, ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಮಿಶ್ರ ರೀತಿಯ ಫಲಿತಾಂಶ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೊಡ್ಡ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸಲ್ಲ. ಆದರೂ ಕೂಡ ಮೀನರಾಶಿಯವರು ಜಾಗರೂಕರಾಗಿರುವುದು ಬಹಳಷ್ಟು ಒಳ್ಳೆಯದು. ದೊಡ್ಡ ಮಟ್ಟದಲ್ಲಿಲ್ಲ, ಇದೇನೋ ಸಣ್ಣ ಮಟ್ಟದ್ದು ಅಂತ ಹೇಳಿ ತೀರಾ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ ಸಣ್ಣ ಪ್ರಮಾಣದ್ದೇ ನಾಳೆ ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಸಾಧ್ಯತೆ ಆ ರೀತಿ ಆಗಲ್ಲ ಮೀನರಾಶಿಯವರಿಗೆ. ಬಟ್ ಕೇರ್ಲೆಸ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಜುಲೈ ತಿಂಗಳು ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಿ, ನಿಯಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಸಾಧ್ಯ ಆದರೆ ವಾಕ್ ಮಾಡಿ. ನೀವು ತಿನ್ನುವಂಥ ಆಹಾರ ಚೆನ್ನಾಗಿರಬೇಕು. ಆಹಾರ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು, ಆಹಾರ ಮನಸ್ಸು ಎರಡನ್ನ ಶುದ್ಧವಾಗಿಟ್ಕೊಂಡ್ರೆ ಆಗಬೇಕಾದಂತಹ ಕೆಲಸಗಳು ಕೂಡ ಖಂಡಿತವಾಗ್ಲೂ ಆಗತ್ತೆ ಮೀನರಾಶಿಯವರಿಗೆ. ನೋಡಿ, ಒಂದಷ್ಟು ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಸಾಧ್ಯ ಆದರೆ ಮೀನರಾಶಿಯವರು ಹಸು
ಪ್ರತಿದಿನ ನಿಮ್ಮನೇಲಿ ಹಸು ಇಲ್ವಾ, ಎಲ್ಲೋ ಒಂದು ಕಡೆ ಇರುತ್ತೆ, ಆ ಹಸು ಹತ್ರ ಹೋಗಿ ಪ್ರತಿದಿನ ವಿಶೇಷವಾಗಿ, ಅದರಲ್ಲೂ ಕೂಡ ಬುಧವಾರ ದಿನ ಹೋಗಿ ವಿಶೇಷವಾಗಿ ಹಸಿರು ಮೇವು, ಒಣ ಹುಲ್ಲನ್ನು ತಿನ್ನಿಸ್ಬೇಡಿ, ಸಾಧ್ಯವಾದರೆ ಹಸಿರು ಮೇವು, ಹಸಿರು ತರಕಾರಿಗಳಿರಬಹುದು ಅಥವಾ ಹಸಿರು ಹುಲ್ಲು, ಈ ರೀತಿ ತಿನ್ನಿಸ್ತಾ ಬಂದರೆ ಹಸುಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಧನ್ಯವಾದ. ಮತ್ತಷ್ಟು ಮಾಹಿತಿ ಬೇಕು, ಮೀನರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ಭವಿಷ್ಯ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡಿ, ಅದರ ಜೊತೆಗೆ ಗುರೂಜಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಭವಿಷ್ಯವನ್ನು ನೀವು ತಿಳ್ಕೊಳ್ಬಹುದು. ನಮಸ್ಕಾರ, ಒಳ್ಳೆಯದಾಗಲಿ.